ಹಾಯ್ ಎವ್ರಿವಾನ್ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ರೀಸೆಂಟಾಗಿ ನಮ್ಮ ಮನೆಗೆ ಗೆಸ್ಟ್ಸ್ ಬಂದಿದ್ರು ಡಿನ್ನರ್ಗೆ ಆ್ಯಂಡ್ ನಾನು ಅವರಿಗೋಸ್ಕರ ಅಂತ ಒಂದಷ್ಟು ಸ್ಪೆಷಲ್ ಅಡುಗೆಗಳನ್ನು ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿದ್ದೆ ಅದರ ರೆಸಿಪೀಸ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಐ ಹೋಪ್ ಯು ಎಂಜಾಯ್ ವಾಚಿಂಗ್ ದಿಸ್ ವಿಡಿಯೋ. ಹಾಗಿದ್ರೆ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ನಿಮ್ಮ ಜೊತೆ 3 ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಹಾಗಿದ್ರೆ ಸ್ವೀಟಿಂದ ಸ್ಟಾರ್ಟ್ ಮಾಡೋಣವಾ. ಈಗ ನಾನು ಶೇರ್ ಮಾಡ್ತಿರೋಂಥ ರೆಸಿಪಿ ಬ್ರೋಕನ್ ವೀಟ್ ಪಾಯಸ ಅಥವಾ ಗೋಧಿ ನುಚ್ಚಿನ ಪಾಯಸ. ಸಕ್ಕರೆ ಹಾಕಿ ಮಾಡಿರೋವಂಥ ಡಿಸರ್ಟ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಅನ್ಸಿದ್ರೆ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ತುಂಬ ಯಮ್ಮಿಯಾಗಿ ಆಗುತ್ತೆ, ವೆರಿ ಸಿಂಪಲ್ ಆ್ಯಂಡ್ ಬೇಗ ಕೂಡ ಆಗುತ್ತೆ. ಈಗ ನೀವು ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆ ಗೋಧಿ ನುಚ್ಚಿನ ಪಾಯಸಕ್ಕೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್ ಬ್ರೋಕನ್ ವೀಟ್ ಅಥವಾ ಗೋಧಿ ನುಚ್ಚು, ಇದಕ್ಕೆ ಹಿಂದಿಯಲ್ಲಿ ದಲಿಯಾ ಅಂತಲೂ ಹೇಳ್ತಾರೆ, ಜೊತೆಗೆ ಬೆಲ್ಲ, ಹಾಲು, ಡೆಸಿಕೇಟೆಡ್ ಕೋಕೋನಟ್, ಆಮೇಲೆ ಏಲಕ್ಕಿ, ಬಾದಾಮಿ, ಗೇರ್ ಬೀಜ ಅಥವಾ ಗೋಡಂಬಿ ಆ್ಯಂಡ್ ಒಣ ದ್ರಾಕ್ಷಿ. ಈಗ ನಾನು ಮಾಡ್ತಿರೋವಂಥ ರೆಸಿಪಿ 4ರಿಂದ 6 ಜನಕ್ಕೆ ಆರಾಮಾಗಿ ಸರ್ವ್ ಮಾಡ್ಬೋದು. 1 ಕಪ್ ಅಥವಾ 1 ಮೆಷರ್ ಗೋಧಿ ನುಚ್ಚನ್ನು ನಾನು ಇವಾಗ ತೊಗೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಗೋಧಿ ನುಚ್ಚು ಯಾವಾಗಲೂ ಬೇಯಿಸ್ಕೋಬೇಕಾದ್ರೆ 1:1 ಪ್ರೊಪೋರ್ಷನಲ್ಲಿ ಬೇಯಿಸ್ಕೋಬೇಕು. ಅಂದರೆ 1 ಮೆಷರ್ ಗೋಧಿ ನುಚ್ಚಿಗೆ 1 ಮೆಷರ್ ಲಿಕ್ವಿಡ್. ಪಾಯಸ ಮಾಡ್ತಿರೋದ್ರಿಂದ ನಾನು ಅರ್ಧ ಹಾಲು ಆ್ಯಂಡ್ ಅರ್ಧ ನೀರು ಹಾಕ್ಕೊಂಡು ಮೆಷರ್ ಮಾಡ್ಕೊಳ್ತಿದ್ದೀನಿ. ಸೊ 1 ಕಪ್ ಗೋಧಿ ನುಚ್ಚಿಗೆ 1 ಕಪ್ ಹಾಲು ನೀರಿನ ಮಿಕ್ಸ್ಚರ್ನ ಹಾಕಿ ಕುಕ್ಕರಲ್ಲಿ ನಾನು ಬೇಯಿಸ್ಕೊಳ್ತೀನಿ. ಜೊತೆಗೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದನ್ನು ನಾನೀಗ ಕುಕ್ಕರಲ್ಲಿ ಒಂದು 2 ವಿಸಿಲ್ ಬರುವಷ್ಟು ಬೇಯಿಸ್ಕೊಳ್ತೀನಿ. ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಬಟ್ ಆಲ್ವೇಸ್ ರಿಮೆಂಬರ್, ನೀವು ಉಪ್ಪಿಟ್ಟು ಕೂಡ ಇದರಲ್ಲಿ ಮಾಡಬೇಕು ಅಂದರೆ 1:1 ಪ್ರೊಪೋರ್ಷನ್. ಜಾಸ್ತಿ ನೀರು ಹಾಕಿದರೆ ಪಿಚ್ಪಿಚಿಯಾಗಿ ಹೋಗುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ ಸ್ವೀಟ್ನೆಸ್ಗೆ ಬೆಲ್ಲ ಮೆಷರ್ ಮಾಡ್ಕೊಳ್ತಿದ್ದೀನಿ. 1 ಕಪ್ ಗೋಧಿ ನುಚ್ಚಿಗೆ ಹತ್ರ ಡಬಲ್ ದಿ ಅಮೌಂಟ್ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಇಲ್ಲಿ ನಾನು 2 ಟೈಪ್ ಆಫ್ ಸ್ವೀಟ್ನರ್ಸ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. 1 ಮೆಷರ್ ನಾನು ಬೆಲ್ಲ ತೊಗೊಂಡಿದ್ರೆ ಇನ್ನೊಂದು ಮೆಷರಲ್ಲಿ ನಾನು ಕೋಕೋನಟ್ ಶುಗರ್ ತೊಗೊಳ್ತಿದ್ದೀನಿ. ದಿಸ್ ಇಸ್ ಜಸ್ಟ್ ಆಪ್ಷನಲ್. ನೀವಿರೋ ಕಡೆ ಕೋಕೋನಟ್ ಶುಗರ್ ಈಸಿಲಿ ಅವೈಲಬಲ್ ಇಲ್ಲ ಅಂದರೆ ಮಾಮೂಲಿ 2 ಕಪ್ ಬೆಲ್ಲನೇ ಹಾಕ್ಕೊಂಡು ನೀವು ಈ ಸ್ವೀಟ್ನ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಕುಕ್ಕರ್ 2 ಸಲ ವಿಸಿಲ್ ಬಂದಾಯಿತು ಅಂದರೆ ಗೋಧಿ ನುಚ್ಚು ಬೆಂದಿದೆ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಮೆಷರ್ ಮಾಡಿಟ್ಕೊಂಡಿರೋ ಅಂಥ ಬೆಲ್ಲ ಆ್ಯಂಡ್ ಕೋಕೋನಟ್ ಶುಗರ್ನ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೇನೆ ಏಲಕ್ಕಿ ಆ್ಯಂಡ್ ಡೆಸಿಕೇಟೆಡ್ ಕೋಕೋನಟ್ ಸುಮಾರು 3/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಫ್ರೆಶ್ ಕೋಕೋನಟ್ ಯೂಸ್ ಮಾಡಿದ್ರೆ ದ್ಯಾಟ್ ವಿಲ್ ಬಿ ಆಸಮ್ ಆಸ್ ವೆಲ್. ನಾನು ಹಳೆ ವಿಡಿಯೋಸಲ್ಲಿ ಎಷ್ಟೊಂದು ಸಲ ಹೇಳಿದಂಗೆ ಇಲ್ಲಿ ನಾನು ಡೆಸಿಕೇಟೆಡ್ ಕೋಕೋನಟೇ ಯೂಸ್ ಮಾಡ್ತೀನಿ. ಸೊ ಈಗ ಇದನ್ನೆಲ್ಲ ಒಂದ್ಸಲ ನಾನು ರುಬ್ಕೊಳ್ತೀನಿ. ತುಂಬ ಫೈನ್ ಪೇಸ್ಟ್ ಆಗಬೇಕು ಅಂತ ಇಲ್ಲ, ಜಸ್ಟ್ ಆ ಬೆಲ್ಲ ಕರ್ಗಿ ತೆಂಗಿನಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಅಷ್ಟೇ. ನೆಕ್ಸ್ಟ್ ಈಗ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಗೋಡಂಬಿ, ಬಾದಾಮಿ ಜೊತೆಗೆ ಒಣ ದ್ರಾಕ್ಷಿ ಇದನ್ನೆಲ್ಲ ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ತೆಗೆದಿಟ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಪ್ರೆಷರ್ ಇಳಿದಿದೆ ಆ್ಯಂಡ್ ಈಗ ಈ ಗೋಧಿ ನುಚ್ಚನ್ನು ತೆಕ್ಕೊಳ್ತಿದ್ದೀನಿ. ಎಷ್ಟು ಚೆನ್ನಾಗಿ ಫ್ಲಫಿ ಆ್ಯಂಡ್ ಸಾಫ್ಟಾಗಿ ಇದು ಬೆಂದೋಗ್ಬಿಡುತ್ತೆ. 2 ವಿಸಿಲ್ ಸಾಕು. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಆಗಲೇ ಹೇಳಿದ ಹಾಗೆ ಈ ಸ್ಟೇಜ್ ತನಕ ಕುಕ್ ಮಾಡಿಕೊಂಡು ನೀವು ಇದರಲ್ಲಿ ಬೇಕಿದ್ರೆ ಉಪ್ಪಿಟ್ಟು ಥರ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಈಗ ಪಾಯಸ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಹೆವಿ ಬಾಟಮ್ ಇರೋವಂಥ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ನಾನು ಆಗಲೇ ರುಬ್ಬಿಟ್ಕೊಂಡಿದ್ದಂಥ ಬೆಲ್ಲ, ತೆಂಗಿನಕಾಯಿ ಮಿಕ್ಸ್ಚರ್ ಪ್ಲಸ್ ಈ ಬೆಂದಿರೋ ಅಂಥ ಗೋಧಿ ನುಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಇವಾಗ ಒಂದ್ಸಲ ಚೆನ್ನಾಗಿ ಲಂಪ್ಸ್ ಅಥವಾ ಗಂಟು ಇಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಹಾಲು ಹಾಕ್ಕೊಳ್ತೀನಿ. ಈ ಎಂಟೈರ್ ರೆಸಿಪಿಯಲ್ಲಿ ನಾನು 1 ಲೀಟರ್ ಹಾಲು ಯೂಸ್ ಮಾಡಿದ್ದೀನಿ. ಬಟ್ ಫಸ್ಟ್ ಈಗ ನಾನು ಅರ್ಧ ಲೀಟರ್ ಅಥವಾ ಅರ್ಧ ಕ್ವಾಂಟಿಟಿ ಹಾಲನ್ನು ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ತೀನಿ. ಬಿಕಾಸ್ ಸರ್ವ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಚೂರು ಹಾಲನ್ನು ಆ್ಯಡ್ ಮಾಡಬೇಕಾಗತ್ತೆ. ಈ ಗೋಧಿ ನುಚ್ಚಿನ ಪ್ರಾಪರ್ಟಿ ಏನಂದರೆ ಇದು ತಣಿತಾ ಒಂಥರ ಗಟ್ಟಿ ಆಗ್ತಾ ಬರುತ್ತೆ.
ಸೊ ಈಗ ನಾನು ಅರ್ಧ ಕ್ವಾಂಟಿಟಿ ಹಾಲನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡು ರೆಡಿ ಮಾಡಿಟ್ಕೊಳ್ತೀನಿ. ಸರ್ವ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಪುನಃ ಮಿಕ್ಕಿದ ಹಾಲನ್ನು ಹಾಕ್ಕೊಂಡು ರೈಟ್ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಸರಿ ಇರುತ್ತೆ. ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ನೆಲ್ಲ ಹಾಕ್ಕೊಂಡ್ರೆ ಸೂಪರ್ ಯಮ್ಮಿ ಆ್ಯಂಡ್ ಹೆಲ್ತಿ ಆ್ಯಂಡ್ ಶುಗರ್ ಫ್ರೀ ಆಗಿರುವಂಥ ಬೆಲ್ಲದಲ್ಲಿ ಮಾಡಿರುವಂಥ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿದೆ. ಇನ್ ಕೇಸ್ ನಿಮಗೆ ಹಲ್ವಾ ಕನ್ಸಿಸ್ಟೆನ್ಸಿ ಇಷ್ಟ ಆಗೋದಾದರೆ ಈ ಥರ ಕೂಡ ಸರ್ವ್ ಮಾಡ್ಬೋದು. ಅಂದರೆ ಇನ್ನೂ ಎಕ್ಸ್ಟ್ರಾ ಹಾಲು ಹಾಕೊಳ್ದೇನೆ ದಲಿಯಾ ಹಲ್ವಾ ಥರ ಇರುತ್ತೆ. ದ್ಯಾಟ್ಸ್ ಆಲ್ಸೋ ಸೂಪರ್ ಯಮ್ಮಿ. ಆ ಟೆಕ್ಸ್ಚರ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ರೆಸಿಪಿ ನೋಡೋಣವಾ. ಇದು ನೀವು ಸ್ಟಾರ್ಟರ್ಸ್ ಥರ ಸರ್ವ್ ಮಾಡ್ಬೋದು. ದಿಸ್ ಇಸ್ ಮಶ್ರೂಮ್ ಪೆಪ್ಪರ್ ಫ್ರೈ. ಈ ರೆಸಿಪಿಗೆ ನಾನು ಸುಮಾರು ಅರ್ಧ ಕೆಜಿ ಮಶ್ರೂಮ್ಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ವಾರ್ಟರ್ಸ್ ಅಥವಾ 4 ಭಾಗದಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೇಯ್ನ್ ಆಗಿ ಇದಕ್ಕೆ ಒಂದು ಮಸಾಲಾ ಪೌಡರ್ ಬ್ಲೆಂಡನ್ನು ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ, ಅಂದರೆ ಕಾಳುಮೆಣಸು, 1.5 ಟೇಬಲ್ ಸ್ಪೂನ್ ಜೀರಿಗೆ ಆ್ಯಂಡ್ 1.5 ಟೇಬಲ್ ಸ್ಪೂನ್ ಸೋಂಫ್ ತೊಗೊಂಡಿದ್ದೀನಿ. ಈ ಪೆಪ್ಪರ್ ಫ್ರೈ ರೆಸಿಪಿಗೆ ಈ ಮಸಾಲಾ ಪೌಡರೇನೆ ಮೇನ್ ಫ್ಲೇವರ್ ಕೊಡೋದು. ಇದನ್ನು ನಾನು ಯಾವುದನ್ನು ಡ್ರೈ ರೋಸ್ಟ್ ಅಥವಾ ಹುರ್ಕೊಂಡು ಏನೂ ಮಾಡಿಲ್ಲ. ಹಾಗೆ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಈ 3 ಇಂಗ್ರೀಡಿಯೆಂಟ್ಸ್ನ ನಾನಿವಾಗ ಒಂದು ಪೌಡರ್ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಈ ರೆಸಿಪಿಗೆ ಬೇಕಿರುವಂಥ ಮೇನ್ ಮಸಾಲಾಸ್ ಇಷ್ಟೇನೆ. ಆ್ಯಂಡ್ ಈ ಒಂದು ಸ್ಪೈಸ್ ಬ್ಲೆಂಡ್ ಇಲ್ಲಿ ಈಗ ರೆಡಿ ಆಗಿದೆ. ಅಷ್ಟರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 4 ಚಿಕ್ಕ ಈರುಳ್ಳಿನ ಈ ಥರ ಚಾಪ್ ಮಾಡಿಕೊಂಡು, ಅಂದರೆ ಈ ಫುಲ್ ಚಾಪರಿಗೆ ಹಾಕ್ಕೊಳ್ತಿದ್ದೀನಿ. ಬಿಕಾಸ್ ಇದಕ್ಕೆ ಫೈನ್ಲಿ ಚಾಪ್ಡ್ ಈರುಳ್ಳಿ ಬೇಕು. ಆ್ಯಂಡ್ ಈ ಫುಲ್ ಚಾಪರ್ಗೆ ಹಾಕ್ಕೊಂಡ್ರೆ ಕೆಲಸ ಈಸಿ ಆಗುತ್ತಲ್ವ. ಸೊ 4 ಚಿಕ್ಕ ಈರುಳ್ಳಿನ ಈ ಥರ ಫೈನಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಒಂದು ಅಗಲವಾಗಿರುವಂಥ ಪ್ಯಾನ್ಗೆ 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ತೀನಿ. ಇದು ಬಿಸಿ ಆದ ತಕ್ಷಣ ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಇದು ಚಟ್ಪಟ ಅಂದಿದ ತಕ್ಷಣ ಚಾಪ್ ಮಾಡಿಟ್ಕೊಂಡಿರುವಂಥ ಅಷ್ಟು ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಸಣ್ಣ ಉರಿಯಲ್ಲಿ ಈರುಳ್ಳಿನ ಬೇಯಿಸ್ಕೋಬೇಕು. ಜೊತೆಗೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಈ ಈರುಳ್ಳಿ ಚೆನ್ನಾಗಿ ಕುಕ್ ಆಗಿ ಒಂಥರ ಲೈಟ್ ಬ್ರೌನ್, ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ. ಇಟ್ಸ್ ಟರ್ನ್ಡ್ ಸ್ಲೈಟ್ಲಿ ಗೋಲ್ಡನ್ ಬ್ರೌನ್ ಆ್ಯಂಡ್ ಇಟ್ಸ್ ವೆಲ್ ಕುಕ್ಡ್. ಈ ಸ್ಟೇಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಮಶ್ರೂಮ್ಸ್ನ ಹಾಕ್ಕೊಳ್ತೀನಿ. ಈಗ ನೋಡ್ತಿದ್ರೆ ನಿಮ್ಗೆ ಅನಿಸ್ತಿರ್ಬೋದು ಇಷ್ಟು ಚಿಕ್ಕ ಪ್ಯಾನಲ್ಲಿ ಅಷ್ಟೊಂದು ಮಶ್ರೂಮ್ಸ್ನ ನಾನು ಹಾಗೆ ಹಾಕಿ ಸ್ಟಫ್ ಮಾಡ್ತಿದ್ದೀನಿ ಅಂತ. ಬಟ್ ಮಶ್ರೂಮ್ಸ್ ಬೇಯ್ತಾ ಸ್ವಲ್ಪ ಸೈಜಲ್ಲಿ ಶ್ರಿಂಕ್ ಆಗುತ್ತೆ. ಸೊ ಇಟ್ ಟರ್ನ್ಸ್ ಔಟ್ ಫೈನ್ ಇನ್ ದಿ ಎಂಡ್. ಆ್ಯಂಡ್ ಮಶ್ರೂಮ್ ಹಾಕ್ಕೊಂಡ್ಮೇಲೆ ನಾನು ಪ್ರಿಪೇರ್ ಮಾಡಿಟ್ಕೊಂಡಿರುವಂಥ ಪೆಪ್ಪರ್, ಜೀರಿಗೆ ಆ್ಯಂಡ್ ಸೋಂಫ್ ಪೌಡರ್ ಮಿಕ್ಸನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಕೂಡ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೆಸಿಪಿಯಲ್ಲಿ ಸ್ಪೈಸ್ ಲೆವೆಲ್ ಸ್ವಲ್ಪ ಹೈ ಆಗೇ ಇಟ್ಕೊಂಡಿದ್ದೀನಿ. ಅಂದರೆ ಖಾರ ಜಾಸ್ತಿ ಇರೋ ಥರ ಮಾಡ್ತಿದ್ದೀನಿ. ಬಿಕಾಸ್ ನಮ್ಮ ಮನೆಗೆ ಬರ್ತಿರೋವಂಥ ನಮ್ಮ ಗೆಸ್ಟ್ಸ್ ಅಥವಾ ನಮ್ಮ ಫ್ರೆಂಡ್ಸಿಗೆ ಖಾರ ಅಂದರೆ ಇಷ್ಟ ಅಂತ ನನಗೆ ಗೊತ್ತು. ಸೊ ನಿಮಗೆ ತುಂಬ ಖಾರ ಇಷ್ಟ ಇಲ್ಲ ಅಂದರೆ ಪೆಪ್ಪರ್ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಅಷ್ಟೇ, ಈಗ ಈ ಮಶ್ರೂಮ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು. ನಾನು ಲಿಡ್ ಕವರ್ ಮಾಡಿರ್ತಿಲ್ಲ, ಹಾಗೆ ಓಪನ್ ಪ್ಯಾನಲ್ಲೇನೆ ಇದನ್ನು ಕುಕ್ ಮಾಡ್ಕೊಳ್ತಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎಣ್ಣೆ ಎಲ್ಲ ಸೈಡಿಂದ ರಿಲೀಸ್ ಆಗೋ ತನಕ ಆ್ಯಂಡ್ ಮಶ್ರೂಮ್ಸ್ ಚೆನ್ನಾಗಿ ಕುಕ್ ಆಗೋ ತನಕ ಇದನ್ನ ಕುಕ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡೆಡ್ ಬರ್ಸ್ಟ್ ಆಫ್ ಫ್ಲೇವರ್ಗೆ ಅಂತ ಫಿನಿಶಿಂಗ್ ಟಚ್ ಥರ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಒಂದು 2-3 ಹಸಿಮೆಣಸು ಸ್ಲಿಟ್ ಮಾಡಿಟ್ಕೊಂಡಿರೋದು ಅದು, ಪ್ಲಸ್ ಒಂದು ಹ್ಯಾಂಡ್ಫುಲ್ ಆಫ್ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಕರಿಬೇವು ಚೆನ್ನಾಗಿ ಕ್ರಂಚಿಯಾಗಿ ಆಗೋ ತನಕ ಹುರ್ಕೊಂಡು ಇದ್ರ ಮೇಲಿಂದ ಹಾಕ್ಕೊಂಡ್ರೆ ಸೂಪರ್ ಯಮ್ಮಿ ಆಗಿರುವಂಥ ಮಶ್ರೂಮ್ ಪೆಪ್ಪರ್ ಫ್ರೈ ಇಸ್ ರೆಡಿ ಟು ಸರ್ವ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರುವಂಥ ಲಾಸ್ಟ್ ರೆಸಿಪಿ ಕಡೆ ಹೋಗೋಣ. ನಾನು ಮೇನ್ ಕೋರ್ಸಿಗೆ ವೆಜಿಟಬಲ್ ಬಿರಿಯಾನಿ ಮಾಡಿದ್ದೆ. ಎಷ್ಟೋ ಜನ ವೆಜಿಟಬಲ್ ಬಿರಿಯಾನಿನ ಡಿಫ್ರೆಂಟ್ ವರ್ಷನ್ಸ್ ಆ್ಯಂಡ್ ಮೆಥಡ್ಸಲ್ಲಿ ಮಾಡ್ತಾರೆ. ನಮ್ಮ ಮನೇಲಿ ನಾನು ಬಿರಿಯಾನಿನ ಹೀಗೆ ಮಾಡೋದು. ಒಂದು ಬೌಲಲ್ಲಿ ಮಿಕ್ಸ್ಡ್ ವೆಜಿಟಬಲ್ಸ್ ತೊಗೊಂಡಿದ್ದೀನಿ. ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಆ್ಯಂಡ್ ಬಟಾಣಿ, ಜೊತೆಗೆ ಸೋಕ್ ಮಾಡಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ ಕೂಡ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಆ್ಯಡೆಡ್ ಫ್ಲೇವರ್ಗೆ ಅಂತ ಒಂದಷ್ಟು ಪನ್ನೀರ್ ಕೂಡ ಹೀಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ.
ಇದಲ್ದೇನೆ ಕೋರ್ಸ್ 2 ಕಪ್ ಬಾಸ್ಮತಿ ರೈಸನ್ನು ವಾಶ್ ಮಾಡಿ ಸೋಕ್ ಮಾಡಿಟ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ಇಷ್ಟ ಇಲ್ಲದೆ ಇರೋರು ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಮಕ್ಕಳಿಗೆ ಇಷ್ಟ ಅಂತ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಇಲ್ಲಿ ಫಸ್ಟ್ ನಾನು ಬಿರಿಯಾನಿ ಮಸಾಲ ಪೇಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಹೋಲ್ ಗರಂ ಮಸಾಲಾಸ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಿದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ರೆಗ್ಯುಲರ್ ಗ್ರೀನ್ ಏಲಕ್ಕಿ, ಒಂದು ದೊಡ್ಡ ಬ್ರೌನ್ ಏಲಕ್ಕಿ ಅಥವಾ ಬ್ಲ್ಯಾಕ್ ಕಾರ್ಡಮಮ್ ಅಂತ ಹೇಳ್ತಾರಲ್ಲ ಅದು, ಆ್ಯಂಡ್ ಒಂದು ಚಿಕ್ಕ ಪೀಸ್ ಸ್ಟಾರ್ ಅನೀಸ್, ಜೊತೆಗೇ ಒಂದು ದೊಡ್ಡ ಸ್ಪೂನ್ ಸೋಂಫ್. ಇದಿಷ್ಟನ್ನು ನಾನು ಮಿಕ್ಸರ್ ಜಾರ್ಗೆ ರುಬ್ಕೊಳ್ಳೋಕ್ಕೆ ಅಂತಲೇ ಹಾಕೊಳ್ತೀನಿ. ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, 2 ಕಪ್ ಅಕ್ಕಿಗೆ ನಾನು 4 ಹಸಿಮೆಣಸು ಹಾಕ್ಕೊಂಡಿದ್ದೀನಿ, ಒಂದು ಚಿಕ್ಕ ಈರುಳ್ಳಿ ಆ್ಯಂಡ್ ಒಂದು ಚಿಕ್ಕ ಟೊಮೆಟೊ ರಫ್ ಆಗಿ ಚಾಪ್ ಮಾಡಿಟ್ಕೊಂಡಿರೋದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಜೊತೆಗೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದ್ರ ಜೊತೆನೇ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಮೇನ್ ಬಿರಿಯಾನಿಗೆ ಕೋರ್ಸ್ ಫ್ಲೇವರ್ ಕೊಡೋದಂದರೆ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಆಲ್ಮೋಸ್ಟ್ ಒಂದು ಅರ್ಧ ಕಟ್ಟು ಪುದೀನ ಆ್ಯಂಡ್ ಅರ್ಧ ಕಟ್ಟು ಕೊತ್ತಂಬರಿನ ವಾಶ್ ಮಾಡಿಟ್ಕೊಂಡಿರೋದನ್ನು ಈ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಜೊತೆಗೆ ಹಾಕೊಳ್ತಿದ್ದೀನಿ. ಇವಾಗ ಇದನ್ನು ಎಲ್ಲದನ್ನು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಥರ ಮಿಕ್ಸಿಯಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಸೊ ಬಿರಿಯಾನಿದು ಗ್ರೀನ್ ಪೇಸ್ಟ್ ಅಥವಾ ಮಸಾಲ ಇಲ್ಲಿ ರೆಡಿಯಾಗಿದೆ. ಈಗ ಒಂದು ಅಗಲವಾದಂಥ ಪ್ಯಾನ್ ತೊಗೊಂಡು ಅದರಲ್ಲಿ ಸುಮಾರು ಒಂದು 4 ಸ್ಪೂನ್ ತುಪ್ಪ ಜೊತೆಗೆ 1 ಸ್ಪೂನ್ ಎಣ್ಣೆ ಇದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಆಗಿದ ತಕ್ಷಣ ಈ ಗ್ರೀನ್ ಮಸಾಲ ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನೋ ಅದನ್ನು ಫಸ್ಟ್ ನಾನಿದ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಇದ್ರದ್ದು ರಾ ಸ್ಮೆಲ್ಲೆಲ್ಲ ಹೋಗೋ ತನಕ ತುಪ್ಪದಲ್ಲಿ ಇದು ಚೆನ್ನಾಗಿ ಕುಕ್ಕಾಗಿ ಒಂದು ಘಮ ಬರೋ ತನಕ ಒಂದು 5 ಮಿನಿಟ್ಸ್ ಇದನ್ನು ಹೀಗೆ ತುಪ್ಪದಲ್ಲಿ ಇದನ್ನು ಕುಕ್ ಮಾಡ್ಕೊಳ್ತೀನಿ. ಈಗ ನಾನು ಮಾಡ್ತಿರೋಂಥ ಮೆಥಡ್ ಎಲ್ಲನೂ ಮಿಕ್ಸ್ ಆಗಿರೋವಂಥ ಬಿರಿಯಾನಿ, ಅಂದರೆ ರೈಸ್, ವೆಜಿಟಬಲ್ಸ್, ಈ ಮಸಾಲ ಎಲ್ಲ ಒಟ್ಟಿಗೆ ಸೇರಿಸಿ ಕುಕ್ ಮಾಡುವಂಥ ಸ್ಟೈಲ್ ಆಫ್ ಬಿರಿಯಾನಿ. ಲೇಯರ್ ಆಗಿ ನಾನು ಮಾಡ್ತಿಲ್ಲ. ಸರಿ, ಈಗ ಈ ಮಸಾಲ ಸ್ವಲ್ಪ ಹೊತ್ತು ಚೆನ್ನಾಗಿ ಆ ತುಪ್ಪದಲ್ಲಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಮಿಕ್ಸ್ಡ್ ವೆಜಿಟಬಲ್ಸ್ ಜೊತೆಗೆ ಸೋಕ್ ಮಾಡಿಟ್ಕೊಂಡಿರೋಂಥ ಸೋಯಾ ಚಂಕ್ಸ್, 1 ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಆ್ಯಂಡ್ ಈ ಸೋಯಾ ಬೇಯೋ ತನಕ ಇದನ್ನು ನಾನಿವಾಗ ಕವರ್ ಮಾಡಿ ಕುಕ್ ಮಾಡ್ಕೊಳ್ತೀನಿ. ಬೇಕಿದ್ರೆ ಇದು ಡ್ರೈ ಅಂತ ಅನಿಸಿದರೆ ಒಂಚೂರು ನೀರು ಹಾಕ್ಕೊಳ್ಬೋದು. ಜಸ್ಟ್ ಇನಫ್ ಮಾಯಿಶ್ಚರ್ ಫಾರ್ ಎವ್ರಿಥಿಂಗ್ ಟು ಬಿ ವೆಲ್ ಕುಕ್ಡ್. ಇದನ್ನು ಇವಾಗ ಹಾಕ್ಕೊಂಡು ಕವರ್ ಮಾಡಿಟ್ಟು ಇದನ್ನೆಲ್ಲ ಒಂದು 50% ಅಷ್ಟು ಬೇಯೋ ತನಕ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮಧ್ಯದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಬರ್ನ್ ಆಗುತ್ತಲ್ವಾ. ಸೊ ಈ ವೆಜಿಟಬಲ್ಸ್ ಆ್ಯಂಡ್ ಸೋಯಾ ಒಂದು 50 to 60% ಕುಕ್ ಆಗಿದೆ ಅಂತ ಅನಿಸಿದ ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಬಿರಿಯಾನಿ ಮಸಾಲ ಪೌಡರ್ ಆ್ಯಡ್ ಮಾಡ್ಕೊಳ್ತೀನಿ. ಇವತ್ತು ನಾನು ಈ ಆಚಿ ಮಸಾಲ ಅನ್ನೋದನ್ನು ಟ್ರೈ ಮಾಡ್ತಾ ಇದ್ದೀನಿ. ಜನರಲಿ ನಾನು ಬೇರೆ ಥರ ಬಿರಿಯಾನಿ ಮಸಾಲಾಸ್ನ ಟ್ರೈ ಮಾಡ್ತಿರ್ತೀನಿ. ಇದು ಎಷ್ಟು ಖಾರ ಇದೆ ಅಂತ ನನಗೆ ಐಡಿಯಾ ಇಲ್ಲ, ಬಟ್ ಒಂದು 50 ಗ್ರಾಮ್ಸ್ ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಜಸ್ಟ್ ಟು ಬ್ಯಾಲೆನ್ಸ್ ಔಟ್ ಆಲ್ ದ ಫ್ಲೇವರ್ಸ್. ಬಿರಿಯಾನಿಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕ್ರಿಸ್ಪಿ ಅಥವಾ ಡೀಪ್ ಫ್ರೈಡ್ ಈರುಳ್ಳಿ. ಅದು ಮಾಡ್ಕೊಳ್ಳೋಕ್ಕೆ ಟೈಮ್ ಕನ್ಸ್ಯೂಮಿಂಗ್, ಪ್ಲಸ್ ಎಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ತುಂಬ ಹೊತ್ತಿಡಿಯುತ್ತಲ್ಲ. ಸೊ ನನಗೆ ಈ ಸಲ ಸೂಪರ್ ಮಾರ್ಕೆಟಲ್ಲಿ ಈ ರೆಡಿಮೇಡ್ ಕ್ರಿಸ್ಪಿ ಆನಿಯನ್ ಸಿಕ್ಕಿತ್ತು. ಸೊ ಐ ಥಾಟ್ ಐಲ್ ಗಿವ್ ಇಟ್ ಅ ಟ್ರೈ. ಸೊ ಒಂದಷ್ಟು ಫ್ರೈಡ್ ಅನಿಯನ್ಸ್ ಕೂಡ ಆ್ಯಡ್ ಮಾಡಿ ಇನ್ನೊಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಒಂದು 50 to 60% ಬೆಂದಿತ್ತಲ್ಲ, ಇವಾಗ ಇನ್ನೂ ಒಂದು 75% ಬೇಯುವಷ್ಟು ಇದನ್ನು ಕವರ್ ಮಾಡಿಟ್ಕೊಂಡು ಕುಕ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಪನ್ನೀರ್ ಪೀಸಸ್ನ ಹಾಕ್ಕೊಳ್ತಿದ್ದೀನಿ. ಪನ್ನೀರ್ನ ನಾನು ಮುಂಚೆನೇ ಹಾಕ್ಕೊಂಡಿಲ್ಲ, ಬಿಕಾಸ್ ಅದು ತುಂಬ ಓವರ್ ಕುಕ್ ಆಗಿಬಿಡುತ್ತೆ. ಆ್ಯಂಡ್ ಇದು ಫ್ರೆಶ್ ಪನ್ನೀರ್ ಅಲ್ಲ, 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಅಂತ ನಾನು ಲಾಸ್ಟಿಗೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಕಂಪೋನೆಂಟ್ ಆರ್ ಇಂಗ್ರೀಡಿಯೆಂಟ್ ಬಿರಿಯಾನಿಗೆ ಏನಂದರೆ ಒಂದು 2 ಸ್ಪೂನ್ ಮೊಸರನ್ನ ನಾನು ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಈಗ ಈ ಎಂಟೈರ್ ಮಿಕ್ಸ್ಚರ್ ಚೆನ್ನಾಗಿ ಕುಕ್ ಆಗಬೇಕು. ಅಂದರೆ ಆ ತುಪ್ಪ ಎಲ್ಲ ಸೈಡಿಂದ ರಿಲೀಸ್ ಆಗಬೇಕು. ಅಷ್ಟರ ತನಕ ಕವರ್ ಮಾಡಿ ಕುಕ್ ಮಾಡಿಕೊಂಡು ಸೋಕ್ ಮಾಡಿಟ್ಕೊಂಡಿರೋವಂಥ ಬಾಸ್ಮತಿ ಅಕ್ಕಿನ ಜೆಂಟ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಸೋಕ್ ಮಾಡಿರೋದ್ರಿಂದ ಅಕ್ಕಿ ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತೆ, ಸೊ ಅದು ಪುಡಿ ಆಗಬಾರ್ದು. ಸೊ ವೆರಿ ಜೆಂಟ್ಲಿ ಇದನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು 2 ಕಪ್ ಬಾಸ್ಮತಿ ರೈಸ್ಗೆ
4 ಮೆಷರ್ಸ್ ಆ್ಯಕ್ಚುಲಿ ಬೇಕಿಲ್ಲ. ಬಟ್ ನಾನು ತುಂಬ ತರಕಾರಿ ಎಲ್ಲ ಹಾಕಿರೋದ್ರಿಂದ 4 ಮೆಷರ್ಸ್ ಆಫ್ ನೀರು ಕೂಡ ಬಿಸಿ ನೀರು ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಸಲ ಟೆಸ್ಟ್ ಮಾಡಿ ಇನ್ ಕೇಸ್ ಉಪ್ಪು ಬೇಕು ಅಂತ ಅನಿಸಿದರೆ ಇನ್ನೊಂದು ಚೂರು ಉಪ್ಪು ಕೂಡ ಈ ಸ್ಟೇಜಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕವರ್ ಮಾಡಿ ಒಂದು 15 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಯಮ್ಮಿ ಆಗಿರುವಂಥ ಖಾರವಾಗಿರುವಂಥ ವೆಜಿಟಬಲ್ ಬಿರಿಯಾನಿ ವಿಲ್ ಬಿ ರೆಡಿ ಟು ಸರ್ವ್. ನಾನು ಯಾವಾಗಲೂ ಬಿರಿಯಾನಿನ ಇದೇ ಮೆಥಡಲ್ಲಿ ಮಾಡೋದು. ಕುಕ್ಕರಲ್ಲಿ ಹಾಕಿ ವೇಟ್ ಎಲ್ಲ ಹಾಕಿ ಬೇಯಿಸ್ಕೊಳ್ಳಲ್ಲ. ಅದು ತುಂಬ ಒಂಥರ ನೀರಾಗಿ ಪಿಚಿಯಾಗಿ ಹೋಗ್ಬಿಡುತ್ತೆ. ಎಸ್ಪೆಷಲಿ ಬಾಸ್ಮತಿ ರೈಸ್ ಅಲ್ವಾ. ದಿಸ್ ಆಬ್ಸಲ್ಯೂಟ್ಲಿ ನೋ ನೀಡ್ ಟು ಕುಕ್ ಇಟ್ ಇನ್ ಅ ಪ್ರೆಷರ್ ಕುಕ್ಕರ್. ಇದು ಸೋಕ್ ಬೇರೆ ಮಾಡಿಟ್ಟಿದ್ದಲ್ವ ಅಕ್ಕಿ, ಸೊ ಎಷ್ಟು ಬೇಗ ಬೆಂದು ಹೋಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ತರಕಾರಿನೆಲ್ಲ 75% ಆಲ್ರೆಡಿ ಬೇಯಿಸ್ಕೊಂಡು ಆಗಿದೆ. ಸೊ 15 ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಮುಚ್ಚಿಟ್ರೆ ಆಯಿತು. ನೀರೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಉದ್ರುದ್ರಾಗಿರುವಂಥ ಸೂಪರ್ ಯಮ್ಮಿ ಆ್ಯಂಡ್ ಫ್ಲೇವರ್ಫುಲ್ ಆಗಿರುವಂಥ ಬಿರಿಯಾನಿ ಕೂಡ ರೆಡಿಯಾಗಿದೆ. ಆ್ಯಂಡ್ ಇದ್ರ ಜೊತೆ ಸರ್ವ್ ಮಾಡೋಕ್ಕೆ ಅಂತ ನಾನು ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ, ಕ್ಯೂಕಂಬರ್ಸ್ ಎಲ್ಲ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಒಂದು ರಾಯ್ತಾ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಆ್ಯಸ್ ಅ ಫಿನಿಶಿಂಗ್ ಟಚ್ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಡೀಪ್ ಫ್ರೈಡ್ ಅನಿಯನ್ಸ್ನ ನಾನು ಗಾರ್ನಿಷಿಂಗ್ ಥರ ಮೇಲಿಂದ ಹಾಕ್ಕೊಳ್ತಿದ್ದೀನಿ. ಸೊ ಹೇಗನ್ನಿಸ್ತು ನಿಮಗೆ? ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದಂಥ ಈ 3 ರೆಸಿಪೀಸ್ನ ನೋಡಿ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿದರೆ ಅದು ಹೇಗೆ ಬಂತು, ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಾಮೆಂಟ್ಸಲ್ಲಿ ಖಂಡಿತ ಬರೆದು ತಿಳಿಸಿ. ಇನ್ ಕೇಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.